12 ಆಗಸ್ಟ್ 2026ರಂದು ಆಕಾಶ ಮಂಡಲದಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಖಗೋಳ ಘಟನೆ ನಡೆಯಲಿದೆ. ಕಟಕ ರಾಶಿಯಲ್ಲಿ ಸಂಭವಿಸಲಿರುವ ಈ ವಲಯಾಕಾರದ ಸೂರ್ಯಗ್ರಹಣವು ಯಾವುದೇ ಸಾಧಾರಣ ಗೋಚಾರವಲ್ಲ. ಬದಲಾಗಿ ಇದು ನಿಮ್ಮ ಜೀವನದ ಹಳೆಯ ಅಡಿಪಾಯವನ್ನು ಅಲುಗಾಡಿಸಿ ಹೊಸ ವ್ಯವಸ್ಥೆಯನ್ನು ಸ್ಥಾಪಿಸಲಿರುವ ಒಂದು ಕಾಸ್ಮಿಕ್ ಪೋರ್ಟಲ್, ಬ್ರಹ್ಮಾಂಡದ ದ್ವಾರ ಆಗಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದ ಜಾತಕರಿಗೆ ಈ ಗ್ರಹಣವು ವಿಶೇಷವಾಗಿ ಸಂಪತ್ತು, ಮಾತು, ಕುಟುಂಬ ಮತ್ತು ನಿಮ್ಮ ಸಂಚಿತ ಕರ್ಮಗಳ ಭಾವವನ್ನು ಆಳವಾಗಿ ಸಕ್ರಿಯಗೊಳಿಸುತ್ತಿದೆ. ನಿಮ್ಮ ಲಿಕ್ವಿಡ್ ಕ್ಯಾಶ್ ಅಥವಾ ವೃತ್ತಿ ಜೀವನದಲ್ಲಿ ನೀವು ವಿಚಿತ್ರವಾದ ಅಡೆತಡೆಗಳನ್ನು ಅನುಭವಿಸುತ್ತಿದ್ದರೆ ಇದರ ಹಿಂದಿನ ಜ್ಯೋತಿಷ್ಯ ಗಣಿತವನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ತುಂಬಾ ಅವಶ್ಯಕವಾಗಿದೆ. ಗ್ರಹಗಳ ನಿಖರವಾದ ಗೋಚಾರ, ನಕ್ಷತ್ರಗಳ ವೇದ ಮತ್ತು ಅವುಗಳ ಮಾನಸಿಕ ಪ್ರಭಾವಗಳ ಬಗ್ಗೆ ಸ್ಪಷ್ಟ ಹಾಗೂ ತಾರ್ಕಿಕ ವಿಶ್ಲೇಷಣೆಯನ್ನು ನಾನು ಇಲ್ಲಿ ನಿಮಗೆ ನೀಡುತ್ತೇನೆ. ಭಾರತದಲ್ಲಿ ಈ ಗ್ರಹಣವು ರಾತ್ರಿಯ ಸಮಯದಲ್ಲಿ ಸಂಭವಿಸುತ್ತಿರುವುದರಿಂದ ಇದರ ಸೂತಕ ಕಾಲವು ಇಲ್ಲಿ ಮಾನ್ಯವಾಗಿರುವುದಿಲ್ಲ. ದೇವಾಲಯಗಳು ತೆರೆದಿರುತ್ತವೆ ಮತ್ತು ನಿತ್ಯ ಕರ್ಮಗಳು ನಡೆಯುತ್ತವೆ. ಆದರೆ ಖಗೋಳ ದೃಷ್ಟಿಯಿಂದ ಯಾವಾಗಲಾದರೂ ಬ್ರಹ್ಮಾಂಡದಲ್ಲಿ ಸೂರ್ಯ, ಚಂದ್ರ, ಬುಧ ಮತ್ತು ಗುರು ಒಟ್ಟಾಗಿ ರಾಹುಕೇತು ಅಕ್ಷದಲ್ಲಿ ಪೀಡಿತರಾದಾಗ ಅದರ ನೇರ ಪ್ರಭಾವವು ನಮ್ಮ ಪ್ರಜ್ಞೆಯ ಮೇಲೆ ಮತ್ತು ಈ ಗ್ರಹಗಳು ಗೋಚರಿಸುತ್ತಿರುವ ನಮ್ಮ ಜೀವನದ ಆ ಭಾಗಗಳ ಮೇಲೆ ಬೀಳುತ್ತದೆ. ಮಿಥುನ ರಾಶಿಯವರಿಗೆ ಈ ಮಹಾಯುತಿಯು ನಿಮ್ಮ 2ನೇ ಭಾವದಲ್ಲಿ ನಿರ್ಮಾಣವಾಗುತ್ತಿದೆ. ಜನ್ಮ ಕುಂಡಲಿಯಲ್ಲಿ 2ನೇ ಭಾವ ಲಿಕ್ವಿಡ್ ಕ್ಯಾಶ್, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಮಾತು, ನಿಮ್ಮ ಕುಟುಂಬ ಮತ್ತು ನಿಮ್ಮ ಆಹಾರ ಪದ್ಧತಿಯನ್ನು ಪ್ರತಿನಿಧಿಸುತ್ತಿದೆ. ಈ ಭಾವದಲ್ಲಿ ಇಷ್ಟೊಂದು ತೀವ್ರವಾದ ಮತ್ತು ವಿಚಲಿತಗೊಳಿಸುವ ಶಕ್ತಿಯು ಕೇಂದ್ರೀಕೃತವಾದಾಗ ಜೀವನದ ಈ ಕ್ಷೇತ್ರಗಳಲ್ಲಿ ಹಠಾತ್ ಮತ್ತು ದೊಡ್ಡ ಬದಲಾವಣೆಯಾಗುವುದು ಖಚಿತ. ಈ ಸಂಪೂರ್ಣ ಖಗೋಳ ಘಟನೆಯ ಅತ್ಯಂತ ಸೂಕ್ಷ್ಮ ಭಾವವೆಂದರೆ ಈ ಗ್ರಹಣ ಸಂಭವಿಸುತ್ತಿರುವ ನಕ್ಷತ್ರ. ಈ ಸೂರ್ಯಗ್ರಹಣವು ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಶ್ಲೇಷ ನಕ್ಷತ್ರದ ಅಧಿಪತಿಯಾಗಿ ಬುಧ ಗ್ರಹವನ್ನು ಪರಿಗಣಿಸಲಾಗಿದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ವಿಷಯವೆಂದರೆ ಮಿಥುನ ರಾಶಿಯವರಿಗೆ ನಿಮ್ಮ ಲಗ್ನಾಧಿಪತಿ ಅಂದರೆ ನಿಮ್ಮ ದೇಹ, ಬುದ್ಧಿ ಮತ್ತು ನಿರ್ಧಾರಗಳ ಒಡೆಯನು ಬುಧನೇ ಆಗಿದ್ದಾನೆ. ಲಗ್ನಾಧಿಪತಿ ಮತ್ತು ಗ್ರಹಣ ನಡೆಯುವ ನಕ್ಷತ್ರದ ಅಧಿಪತಿ ಒಂದೇ ಗ್ರಹವಾದಾಗ ವ್ಯಕ್ತಿಯ ಆಲೋಚನಾ ಸಾಮರ್ಥ್ಯ ಮತ್ತು ಅವನ ತರ್ಕದ ಲಾಜಿಕ್ ಮೇಲೆ ಬಹುದೊಡ್ಡ ಬ್ಲೈಂಡ್ ಸ್ಪಾಟ್, ಕುರುಡು ಬಿಂದು ಉಂಟಾಗುತ್ತದೆ. ಆಶ್ಲೇಷ ನಕ್ಷತ್ರದ ಸಂಕೇತವು ಸುರುಳಿಸುತ್ತಿರುವ ಹಾವಿನದಾಗಿದೆ. ಈ ನಕ್ಷತ್ರವು ರಹಸ್ಯಗಳು, ಆಳವಾಗಿ ಅಡಗಿರುವ ವಿಚಾರಗಳು ಮತ್ತು ಹಠಾತ್ತನೆ ಎದುರಾಗುವ ಸನ್ನಿವೇಶಗಳ ಕಾರಕವಾಗಿದೆ. ಮಿಥುನ ರಾಶಿಯ ಜಾತಕರು ಸ್ವಭಾವತಃ ಬಹಳ ವಿಶ್ಲೇಷಣಾತ್ಮಕವಾಗಿರುತ್ತಾರೆ. ನೀವು ಯಾವಾಗಲೂ 2 ಹೆಜ್ಜೆ ಮುಂದಿನದನ್ನು ಯೋಚಿಸುತ್ತೀರಿ ಮತ್ತು ಪ್ರತಿ ಪರಿಸ್ಥಿತಿಯನ್ನು ಮುಂಚಿತವಾಗಿಯೇ ಅಂದಾಜಿಸುತ್ತೀರಿ. ಆದರೆ ಈ ವಿಶೇಷ ಗೋಚಾರದ ಸಮಯದಲ್ಲಿ ನಿಮ್ಮ ಅದೇ ಚುರುಕಾದ ಮೆದುಳಿನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಂತಹ ಪರಿಸ್ಥಿತಿ ಉದ್ಭವಿಸಬಹುದು. ನಿಮ್ಮ ಎಲ್ಲಾ ಲೆಕ್ಕಾಚಾರಗಳು ವಿಫಲವಾಗುತ್ತಿವೆ ಮತ್ತು ಪರಿಸ್ಥಿತಿಗಳು ನಿಮ್ಮ ತಿಳುವಳಿಕೆಯಿಂದ ಮೀರಿ ಹೋಗುತ್ತಿವೆ ಎಂದು ನಿಮಗೆ ಅನಿಸುತ್ತದೆ. ನಿಮ್ಮ ಜೀವನದಲ್ಲಿ ಅಡಗಿರುವ ವಿಷಯಗಳು, ಅವು ಹಠಾತ್ತನೆ ಎದುರಾಗುವ ಖರ್ಚುಗಳಾಗಿರಬಹುದು, ಹಳೆಯ ವಿವಾದಗಳಾಗಿರಬಹುದು ಅಥವಾ ನಿಮ್ಮ ಗುಪ್ತ ಶತ್ರುಗಳಾಗಿರಬಹುದು. ಅವೆಲ್ಲವೂ ಮೇಲ್ಮೈಗೆ ಬರುವ ಸಮಯ ಇದಾಗಿದೆ. ಸಂಪತ್ತು ಮತ್ತು ಆರ್ಥಿಕ ಸ್ಥಿತಿಯ ದೃಷ್ಟಿಕೋನದಿಂದ ಈ ಸಮಯವು ಒಂದು ದೊಡ್ಡ ಪರೀಕ್ಷೆ ಮತ್ತು ಅದರ ನಂತರ ಸಿಗುವ ದೊಡ್ಡ ಬಹುಮಾನದ ಸಮಯವಾಗಿದೆ. 2ನೇ ಭಾವದ ಅಧಿಪತಿಯಾದ ಚಂದ್ರನು ಸ್ವತಃ ಈ ಗ್ರಹದಲ್ಲಿ ತೀವ್ರವಾಗಿ ಪೀಡಿತನಾಗಿದ್ದಾನೆ. ಇದರ ನೇರ ಮತ್ತು ಮೊದಲ ಪ್ರಭಾವವು ನಿಮ್ಮ ಕ್ಯಾಶ್ ಫ್ಲೋ, ಹಣದ ಅರಿವಿನ ಮೇಲೆ ಬೀಳುತ್ತದೆ. ಆಗಸ್ಟ್ನಿಂದ ನವೆಂಬರ್ 2026ರ ನಡುವೆ ನೀವು ಹಠಾತ್ತನೆ ಲಿಕ್ವಿಡಿಟಿ ಕ್ರಂಚ್ ಅಥವಾ ನಗದು ಕೊರತೆಯ ಆಳವಾದ ಅನುಭವವನ್ನು ಹೊಂದಬಹುದು. ಇದರರ್ಥ ನಿಮ್ಮ ಆದಾಯದ ಮಾರ್ಗಗಳು ಮುಚ್ಚಿ ಹೋಗುತ್ತವೆ ಎಂದಲ್ಲ. ಆದಾಯವು ತನ್ನ ಪಾಡಿಗೆ ತಾನು ಸ್ಥಿರವಾಗಿರುತ್ತದೆ, ಆದರೆ ನಿಮ್ಮ ಖರ್ಚುಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಹಠಾತ್ತನೆ ಎದುರಾಗುವುದರಿಂದ ನಿಮ್ಮ ಸಂಪೂರ್ಣ ಬಜೆಟ್ ಅಲುಗಾಡುತ್ತದೆ. ಇದನ್ನು ಜ್ಯೋತಿಷದ ಭಾಷೆಯಲ್ಲಿ ನಾವು ಹಣದ ಸೋರಿಕೆ, ವೆಲ್ತ್ ಲೀಕೇಜ್ ಎಂದು ಕರೆಯುತ್ತೇವೆ. ಗ್ರಹಣದ ಸುಮಾರು 1 ತಿಂಗಳ ನಂತರ, ವಿಶೇಷವಾಗಿ ಸೆಪ್ಟೆಂಬರ್ ಸುಮಾರಿಗೆ, ಕೈಯಲ್ಲಿ ಹಣವೇ ಇಲ್ಲದಂತಹ ಬಿಗಿಯಾದ ಪರಿಸ್ಥಿತಿ ನಿರ್ಮಾಣವಾದಂತೆ ನಿಮಗೆ ಭಾಸವಾಗುತ್ತದೆ. ನಿಮಗೆ ಬರಬೇಕಾದ ಪಾವತಿಗಳು ಅಥವಾ ಎಲ್ಲಿಂದಲೋ ಬರಬೇಕಾದ ಹಣವು ಕೆಲವು ವಾರಗಳವರೆಗೆ ಸಿಲುಕಿಕೊಳ್ಳಬಹುದು. ಈ ಸಮಯದಲ್ಲಿ ಒಂದು ನಿರ್ದಿಷ್ಟ ಮಾನಸಿಕ ವರ್ತನೆ ಹೊರಹೊಮ್ಮುತ್ತದೆ. ಇದನ್ನು ನಾವು
ಸ್ಟ್ರೆಸ್ ಸ್ಪೆಂಡಿಂಗ್, ಒತ್ತಡದ ಖರ್ಚು ಎಂದು ಕರೆಯುತ್ತೇವೆ. ಮಿಥುನ ರಾಶಿಯವರು ಮಾನಸಿಕ ಒತ್ತಡದಲ್ಲಿದ್ದಾಗ ಆ ಆತಂಕವನ್ನು ಶಮನ ಮಾಡಲು ಹಠಾತ್ತನೆ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡಲು ಪ್ರಾರಂಭಿಸುತ್ತಾರೆ. ಯಾವುದಾದರೂ ಹೊಸ ಗ್ಯಾಜೆಟ್ ಖರೀದಿಸಿದರೆ ಅಥವಾ ಹೊರಗೆ ಹೋಗಿ ದೊಡ್ಡ ಖರ್ಚು ಮಾಡಿದರೆ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಇದೇ ಆಶ್ಲೇಷಾದ ಬ್ಲೈಂಡ್ ಸ್ಪಾಟ್. ಇದರಿಂದ ನೀವು ತಪ್ಪಿಸಿಕೊಳ್ಳಬೇಕು. ಈ ಗ್ರಹಣದ ಶಕ್ತಿಯ ಅತ್ಯಂತ ಸಕಾರಾತ್ಮಕ ಅಂಶವೆಂದರೆ ಅದು ನಿಮ್ಮ ಆರ್ಥಿಕ ಸೋರಿಕೆಯನ್ನು ಪತ್ತೆ ಹಚ್ಚುವ ಕೆಲಸ ಮಾಡುತ್ತದೆ. ಇದೇ ಸಮಯದಲ್ಲಿ ನೀವು ನಿಮ್ಮ ಎಲ್ಲಾ ಬ್ಯಾಂಕ್ಸ್ ಸ್ಟೇಟ್ಮೆಂಟ್ಗಳು, ಆಟೋ ಡೆಬಿಟ್ಗಳು ಮತ್ತು ನಿಮ್ಮ ಅರಿವಿಗೆ ಬಾರದೆ ನಿಮ್ಮ ಹಣವನ್ನು ಹೀರುತ್ತಿರುವ ಎಲ್ಲಾ ಡಿಜಿಟಲ್ ಸಬ್ಸ್ಕ್ರಿಪ್ಷನ್ಸ್ಗಳು ಆಳವಾಗಿ ಪರಿಶೀಲಿಸಬೇಕು. ನಿಮಗೆ ವಾಸ್ತವವಾಗಿ ಅಗತ್ಯವಿಲ್ಲದ ವಿಷಯಗಳಲ್ಲಿ ನಿಮ್ಮ ಬಹಳಷ್ಟು ನಗದು ಪೋಲಾಗುತ್ತಿರುವುದನ್ನು ನೀವು ಕಂಡುಕೊಳ್ಳುವಿರಿ. ಈ ಆರ್ಥಿಕ ಒತ್ತಡವು ಅಕ್ಟೋಬರ್ 4ರ ನಂತರ ಅಂತ್ಯಗೊಳ್ಳುತ್ತದೆ. 4ನೇ ಅಕ್ಟೋಬರ್ 2026 ಒಂದು ಅತ್ಯಂತ ಪ್ರಮುಖವಾದ ಜ್ಯೋತಿಷ್ಯ ದಿನವಾಗಿದೆ. ಏಕೆಂದರೆ ಈ ದಿನ ದೇವಗುರು ಬೃಹಸ್ಪತಿಯು ನಿಮ್ಮ 2ನೇ ಭಾವದ ಈ ಉದ್ವಿಗ್ನ ವಾತಾವರಣದಿಂದ ಹೊರಬಂದು ಮುಂದಿನ ಗೋಚಾರ ಮಾಡಲಿದ್ದಾನೆ. ಗುರುವಾರವು ಸಂಪತ್ತಿನ ನೈಸರ್ಗಿಕ ಕಾರಕನಾಗಿದ್ದಾನೆ ಮತ್ತು ಈ ಗೋಚಾರವು ಪೂರ್ಣಗೊಂಡ ತಕ್ಷಣ ನಿಮ್ಮ ಎಲ್ಲ ತಡೆಹಿಡಿಯಲ್ಪಟ್ಟ ಫಂಡ್ಗಳು ಹಠಾತ್ತನೆ ಬಿಡುಗಡೆಯಾಗಲು ಪ್ರಾರಂಭಿಸುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತವಾದ ಏರಿಕೆ ಕಂಡುಬರುತ್ತದೆ ಮತ್ತು ಹಳೆಯ ಹೂಡಿಕೆಗಳು ನಿಮಗೆ ದೊಡ್ಡ ಲಾಭವನ್ನು ನೀಡಲು ಪ್ರಾರಂಭಿಸುತ್ತವೆ. ಆದರೆ ಆಗಸ್ಟ್ನಿಂದ ಅಕ್ಟೋಬರ್ ವರೆಗಿನ ಈ ಮಧ್ಯದ ಅವಧಿಯಲ್ಲಿ ನೀವು ನಿಮ್ಮ ಬಂಡವಾಳವನ್ನು ಯಾವುದೇ ಬೆಲೆ ತತ್ತಾದರೂ ಸುರಕ್ಷಿತವಾಗಿಡಬೇಕು. ಯಾವುದೇ ಆಕ್ರಮಣಕಾರಿ ಅಗ್ರೆಸಿವ್ ಹೂಡಿಕೆ ಮಾಡಬೇಡಿ. ಯಾರದ್ದೋ ಮಾತಿಗೆ ಮರುಳಾಗಿ ಶೇರ್ ಮಾರ್ಕೆಟ್ ಅಥವಾ ಯಾವುದೇ ಹೊಸ ಯೋಜನೆಯಲ್ಲಿ ಕುರುಡಾಗಿ ಹಣ ಹಾಕಬೇಡಿ. ಮತ್ತು ಅತ್ಯಂತ ಪ್ರಮುಖ ವಿಷಯವೆಂದರೆ ಈ ಕಾಲಾವಧಿಯಲ್ಲಿ ಮರೆತೂ ಕೂಡ ಯಾವುದೇ ವ್ಯಕ್ತಿಯ ಆರ್ಥಿಕ ಗ್ಯಾರಂಟರ್ ಆಗಬೇಡಿ. ಇಲ್ಲದಿದ್ದರೆ ನೀವು ಬಹುದೊಡ್ಡ ಕಾನೂನು ಮತ್ತು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳಬಹುದು. ನಿಮ್ಮ ವೃತ್ತಿ ಜೀವನ, ಉದ್ಯೋಗ ಮತ್ತು ವ್ಯವಹಾರದ ಮುಂಭಾಗದಲ್ಲಿ ಈ ಸಮಯದಲ್ಲಿ ಒಂದು ಅತ್ಯಂತ ಆಳವಾದ ಮತ್ತು ಸೂಕ್ಷ್ಮವಾದ ಜ್ಯೋತಿಷ್ಯ ನಿಯಮವು ಕಾರ್ಯನಿರ್ವಹಿಸುತ್ತಿದೆ. ಇದನ್ನು ನಾವು ನಕ್ಷತ್ರ ವೇದ ಎಂದು ಕರೆಯುತ್ತೇವೆ. ಈ ಸೂರ್ಯಗ್ರಹಣ ಸಂಭವಿಸುತ್ತಿರುವ ಆಶ್ಲೇಷ ನಕ್ಷತ್ರದ ನೇರ ದೃಷ್ಟಿ ಅಥವಾ ಸಮ್ಮುಖ ವೇದವು ಅನುರಾಧ ನಕ್ಷತ್ರದ ಮೇಲೆ ಬೀಳುತ್ತಿದೆ. ಅನುರಾಧ ನಕ್ಷತ್ರದ ಅಧಿಪತಿ ಶನಿ. ಅವನು ಪ್ರಸ್ತುತ ನಿಮ್ಮ 10ನೇ ಭಾವದಲ್ಲಿ, ಅಂದರೆ ನಿಮ್ಮ ಕರ್ಮ ಮತ್ತು ವೃತ್ತಿ ಜೀವನದ ಭಾವದಲ್ಲಿ ವಕ್ರಿ ಅವಸ್ಥೆಯಲ್ಲಿ ಗೋಚರಿಸುತ್ತಿದ್ದಾನೆ. ಇದರೊಂದಿಗೆ 10ನೇ ಭಾವದ ಅಧಿಪತಿಯಾದ ಗುರು ಪ್ರಸ್ತುತ 2ನೇ ಭಾವದಲ್ಲಿ ಸೂರ್ಯನಿಗೆ ತೀರಾ ಹತ್ತಿರವಿರುವುದರಿಂದ ಸಂಪೂರ್ಣವಾಗಿ ಅಸ್ತನಾಗಿದ್ದಾನೆ. ಗ್ರಹಗಳ ಈ ಸಂಕೀರ್ಣ ಸಮೀಕರಣದ ನೇರ ಅರ್ಥವೆಂದರೆ ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ಆರಂಭದಲ್ಲಿ ಭಾರೀ ಮಾನಸಿಕ ಮತ್ತು ಆಡಳಿತಾತ್ಮಕ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಕಚೇರಿಯ ರಾಜಕೀಯದಲ್ಲಿ ನೀವು ಆಡಿದ ಮಾತುಗಳನ್ನೇ ನಿಮ್ಮ ವಿರುದ್ಧ ಬಳಸಿಕೊಳ್ಳುತ್ತಿರುವುದು ನೀವು ಸ್ಪಷ್ಟವಾಗಿ ನೋಡುತ್ತೀರಿ. ನೀವು ಕಂಪನಿಗೆ ಎಷ್ಟೇ ಉತ್ತಮ ಮತ್ತು ಲಾಭದಾಯಕ ಸಲಹೆ ನೀಡಿದರೂ ನಿಮ್ಮ ಹಿರಿಯರು, ನಿಮ್ಮ ಬಾಸ್ ಅಥವಾ ಮ್ಯಾನೇಜ್ಮೆಂಟ್ ಜನರು ನಿಮ್ಮ ಮಾತುಗಳನ್ನು ಒಪ್ಪುವುದಿಲ್ಲ. ನಿಮ್ಮ ಅಧಿಕಾರ ಮತ್ತು ನಿಮ್ಮ ಕೆಲಸ ಮಾಡುವ ಶೈಲಿಯನ್ನು ನೇರವಾಗಿ ಪ್ರಶ್ನಿಸಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ಯಾವುದೇ ಕ್ರೆಡಿಟ್ ನೀಡಲಾಗುತ್ತಿಲ್ಲ ಎಂಬ ಭಾವನೆಯು ಮನಸ್ಸಿನಲ್ಲಿ ಆಳವಾಗಿ ಬೇರೂರಬಹುದು. ಆದರೆ ನಾನು ಮೊದಲೇ ಹೇಳಿದಂತೆ ಪ್ರತಿ ಜ್ಯೋತಿಷ್ಯ ಘಟನೆಗೂ 2 ಮುಖಗಳಿರುತ್ತವೆ. ಅನುರಾಧ ನಕ್ಷತ್ರದ ಮೇಲೆ ಬೀಳುತ್ತಿರುವ ಈ ವೇದವು ನಿಮಗಾಗಿ ಜಾಬ್ ಚೇಂಜ್, ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಯ ಪ್ರಬಲ ಯೋಗವನ್ನು ನಿರ್ಮಿಸುತ್ತಿದೆ. ಆರಂಭದಲ್ಲಿ ಈ ವರ್ಗಾವಣೆ ಅಥವಾ ವಿಭಾಗದ ಬದಲಾವಣೆಯನ್ನು ನಿಮ್ಮ ಮೇಲೆ ಬಲವತ್ತವಾಗಿ ಹೇರಲಾಗುತ್ತಿದೆ ಎಂದು, ಅಥವಾ ಬಹುಶಃ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನೀವು ನಿಮ್ಮ ನಗರವನ್ನು ಬದಲಾಯಿಸಬೇಕಾಗುತ್ತದೆ ಎಂದು ನಿಮಗೆ ಅನಿಸಬಹುದು. ಈ ಪರಿಸ್ಥಿತಿಯು ಆ ಸಮಯದಲ್ಲಿ ನಿಮಗೆ ತುಂಬಾ ನೋವಿನಿಂದ ಕೂಡಿದಂತೆ ಕಾಣಬಹುದು. ಆದರೆ 4ನೇ ಅಕ್ಟೋಬರ್ ನಂತಹ ಇದೇ ಉದ್ಯೋಗ ಬದಲಾವಣೆಯು ನಿಮಗಾಗಿ ಒಂದು ದೊಡ್ಡ ಫೈನಾನ್ಷಿಯಲ್ ಪ್ಯಾಕೇಜ್ ಮತ್ತು ವೃತ್ತಿ ಜೀವನದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ತರುತ್ತದೆ ಎಂದು ಜ್ಯೋತಿಷ್ಯ ಲೆಕ್ಕಾಚಾರವು ಸ್ಪಷ್ಟವಾಗಿ ತೋರಿಸುತ್ತದೆ. ವಿಶೇಷವಾಗಿ ಐಟಿ ವಲಯ, ಶಿಕ್ಷಣ, ಕಾನೂನು ವೃತ್ತಿ, ಮಿಲಿಟರಿ, ಪೊಲೀಸ್ ಅಥವಾ ಆಡಳಿತದಂತಹ ಕ್ಷೇತ್ರಗಳೊಂದಿಗೆ ಸಂಬಂಧ ಹೊಂದಿರುವ ಜಾತಕರಿಗೆ ವೃತ್ತಿ ಜೀವನದಲ್ಲಿ ಹಠಾತ್ ಮತ್ತು ಭಾರಿ ಜಿಗಿತವನ್ನು ಕಾಣುವ ಯೋಗವಿದೆ. ಇನ್ನು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ ಎಂದು ನೀವು ಯೋಚಿಸಿ ಕುಳಿತಿದ್ದ ಪ್ರಾಜೆಕ್ಟ್ಗಳು ಅಥವಾ ಕೆಲಸಗಳು ಹಠಾತ್ತನೆ ವೇಗವನ್ನು ಪಡೆದುಕೊಳ್ಳುತ್ತವೆ. ದೀರ್ಘಕಾಲದಿಂದ ಉದ್ಯೋಗಾವಕಾಶಕ್ಕಾಗಿ ಕಾಯುತ್ತಿರುವವರಿಗೆ ಹೊಸ ಅವಕಾಶಗಳು ಎದುರಾಗಲಿವೆ. ಈ ಸಮಯದಲ್ಲಿ ನಿಮಗಿರುವ ಅತ್ಯಂತ ದೊಡ್ಡ ಮತ್ತು ಪರಿಣಾಮಕಾರಿ ತಂತ್ರವೆಂದರೆ ನಿಮ್ಮ ಕಾರ್ಯಕ್ಷೇತ್ರದ, ಅಂದರೆ
ವರ್ಕ್ ಪ್ಲೇಸ್ನ ರಾಜಕೀಯದಿಂದ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕತ್ತರಿಸಿಕೊಳ್ಳುವುದು. ದಶಮಾಧಿಪತಿಯು ಅಸ್ತನಾಗಿ 2ನೇ ಭಾವದಲ್ಲಿ ಸೂರ್ಯ ಮತ್ತು ರಾಹುವಿನ ಪ್ರಭಾವವಿದ್ದಾಗ ನಿಮ್ಮ ಮೌನವೇ ನಿಮ್ಮ ಅತಿದೊಡ್ಡ ಮತ್ತು ಅಜೇಯ ಅಸ್ತ್ರವಾಗಿರುತ್ತದೆ. ಯಾವುದೇ ಮೀಟಿಂಗ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು 2 ಬಾರಿ ಯೋಚಿಸಿ. ಎಲ್ಲಿಯಾದರೂ ನಿರರ್ಥಕ ಚರ್ಚೆ ನಡೆಯುತ್ತಿದ್ದರೆ ಅಲ್ಲಿಂದ ಶಾಂತವಾಗಿ ಹೊರಬರುವುದು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯದು. ನಿಮ್ಮ ಸಂಪೂರ್ಣ ಗಮನವನ್ನು ಕೇವಲ ನಿಮ್ಮ ಕೆಲಸದ ಅನುಷ್ಠಾನದ ಮೇಲೆ ಕೇಂದ್ರೀಕರಿಸಿ, ಏಕೆಂದರೆ ಅಂತಿಮವಾಗಿ ಈ ಏಕಾಗ್ರತೆಯೇ ನಿಮ್ಮ ಯಶಸ್ಸನ್ನು ತಂದುಕೊಡುತ್ತದೆ. ಕೌಟುಂಬಿಕ ಜೀವನ ಮತ್ತು ನಿಮ್ಮ ಸಾಮಾಜಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ 2ನೇ ಭಾವವು ನಿಮ್ಮ ಕುಟುಂಬದ ಮತ್ತು ಮಾತಿನ ಸ್ಥಾನವೂ ಹೌದು. ಆಶ್ಲೇಷ ನಕ್ಷತ್ರದ ಸರ್ಪಾಕಾರದ ಶಕ್ತಿಯು ಇಲ್ಲಿ ಕೆಲವು ಅನಿರೀಕ್ಷಿತ ಮತ್ತು ಗುಪ್ತ ಅಪಾಯಗಳನ್ನು ಸೃಷ್ಟಿಸಬಹುದು. ನಿಮ್ಮ ಕುಟುಂಬದೊಳಗೆ ಅಥವಾ ನೀವು ಹೆಚ್ಚು ನಂಬುವ ನಿಮ್ಮ ಅತ್ಯಾಪ್ತ ಸ್ನೇಹಿತರ ವಲಯದಲ್ಲಿ ನಿಮ್ಮ ಸಂಪನ್ಮೂಲಗಳು, ನಿಮ್ಮ ಡೇಟಾ ಅಥವಾ ನಿಮ್ಮ ಉದಾರತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುವ ವ್ಯಕ್ತಿಯೊಬ್ಬರು ಇರಬಹುದು. ಬ್ಲೈಂಡ್ ಟ್ರಸ್ಟ್ ಅಂದರೆ ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬುವ ನಿಮ್ಮ ಅಭ್ಯಾಸಕ್ಕೆ ಲಗಾಮು ಹಾಕಬೇಕಾದ ಸಮಯ ಇದಾಗಿದೆ. ನೀವು ವ್ಯವಹಾರದಲ್ಲಿ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುತ್ತಿದ್ದರೆ, ಹೊಸ ಪಾಲುದಾರಿಕೆ ಮಾಡುತ್ತಿದ್ದರೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಯಾವುದೇ ವಹಿವಾಟು ನಡೆಸುತ್ತಿದ್ದರೆ ಅದರ ಪ್ರತಿಯೊಂದು ಷರತ್ತನ್ನು, ಪ್ರತಿಯೊಂದು ದಾಖಲೆಯನ್ನು ಸ್ವತಃ ನಿಮ್ಮ ಕೈಯಾರೆ ಮತ್ತು ಪೂರ್ಣನ ಗಮನದಿಂದ ಓದಿ. ಯಾವುದೇ ಮಧ್ಯವರ್ತಿಯನ್ನು ಕಣ್ಮುಚ್ಚಿ ನಂಬಬೇಡಿ. ಇದರ ಜೊತೆಗೆ ಹಳೆಯ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ಹಠಾತ್ ವಿವಾದ ಅಥವಾ ಉದ್ವಿಗ್ನತೆ ಉಂಟಾಗಬಹುದು. ಇದರಿಂದಾಗಿ ಮನೆಯ ವಾತಾವರಣವು ಸ್ವಲ್ಪ ಸಮಯದವರೆಗೆ ಭಾರವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ಪ್ರತಿಯೊಂದಕ್ಕೂ ತಕ್ಷಣವೇ ತಾರ್ಕಿಕ ಲಾಜಿಕಲ್ ಉತ್ತರವನ್ನು ನೀಡಲು ಬಯಸುವ ಮತ್ತು ತಮ್ಮನ್ನು ತಾವು ಸರಿ ಎಂದು ಸಾಬೀತುಪಡಿಸಲು ಸಮರ್ಥನೆ ಜಸ್ಟಿಫಿಕೇಶನ್ ನೀಡುವ ಸ್ವಾಭಾವಿಕ ಅಭ್ಯಾಸವಿರುತ್ತದೆ. ನಿಮಗೆ ನೀಡುವ ಅತ್ಯಂತ ಸ್ಪಷ್ಟವಾದ ಮತ್ತು ಕಟ್ಟುನಿಟ್ಟಾದ ಜ್ಯೋತಿಷ್ಯ ಸಲಹೆ ಎಂದರೆ, ಈ ಗೋಚಾರದ ಸಮಯದಲ್ಲಿ ಯಾರಿಗೂ ಉತ್ತರಿಸಲು ಅಥವಾ ನಿಮ್ಮ ಪರಿಸ್ಥಿತಿಯನ್ನು ಸರಿ ಎಂದು ಸಾಬೀತುಪಡಿಸಲು ಯಾವುದೇ ಪ್ರಯತ್ನ ಮಾಡಬೇಡಿ. ಯಾವುದಾದರೂ ವಿಷಯವು ಹದಗೆಡುತ್ತಿದ್ದರೆ ಮೌನ ವಹಿಸುವುದೇ ಅತ್ಯುತ್ತಮ ಪರಿಹಾರವಾಗಿದೆ. ನಿಮ್ಮ ಬಾಯಿಂದ ಬರುವ ಕಹಿ ಅಥವಾ ವ್ಯಂಗ್ಯದ ಮಾತುಗಳು ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಭವಿಷ್ಯದಲ್ಲಿ ಸರಿಪಡಿಸಲು ಅಸಾಧ್ಯವಾದಂತಹ ಹಾನಿಯನ್ನು ಉಂಟು ಮಾಡಬಹುದು. ಒಳ್ಳೆಯ ವಿಷಯವೆಂದರೆ, ಆಸ್ತಿ ಅಥವಾ ಕುಟುಂಬದ ಯಾವುದೇ ಹಳೆಯ ನ್ಯಾಯಾಲಯದ ಪ್ರಕರಣ, ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ ಅಕ್ಟೋಬರ್ ನಂತರ ಗ್ರಹಗಳ ಸ್ಥಿತಿಯು ನಿಮ್ಮ ಪರವಾಗಿ ತಿರುಗುತ್ತದೆ ಮತ್ತು ತೀರ್ಪು ನಿಮ್ಮ ಪರವಾಗಿ ಬರುವ ಸಂಪೂರ್ಣ ಸಾಧ್ಯತೆ ಇರುತ್ತದೆ. ಆರೋಗ್ಯದ ದೃಷ್ಟಿಕೋನದಿಂದ ಈ ಗ್ರಹಣದ ಪ್ರಭಾವವು ಬಹಳ ಗಮನಾರ್ಹವಾಗಿದೆ. ಆಶ್ಲೇಷ ನಕ್ಷತ್ರದ ಬಲ ದೃಷ್ಟಿಯು ಧನಿಷ್ಠ ನಕ್ಷತ್ರದ ಮೇಲೆ ಬೀಳುತ್ತಿದೆ. ಧನಿಷ್ಠ ಅಧಿಪತಿ ಮಂಗಳ, ಅವನು ಪ್ರಸ್ತುತ ನಿಮ್ಮ ಲಗ್ನ ಭಾವದಲ್ಲಿ ನೆಲೆಸಿದ್ದಾನೆ ಮತ್ತು ಗೋಚಾರದ ರಾಹು ಕೂಡ 9ನೇ ಭಾವದಲ್ಲಿ ಧನಿಷ್ಠ ನಕ್ಷತ್ರದ ಮೂಲಕವೇ ಹಾದುಹೋಗುತ್ತಿದ್ದಾನೆ. ಗ್ರಹಗಳ ಈ ದೃಷ್ಟಿ ಸಂಬಂಧದ ನೇರ ಅರ್ಥವೇನೆಂದರೆ, ನೀವು ನಿಮ್ಮ ದೈಹಿಕ ಶಕ್ತಿ ಮತ್ತು ತ್ರಾಣದಲ್ಲಿ ಭಾರಿ ಕುಸಿತ ಮತ್ತು ಆಯಾಸವನ್ನು ಅನುಭವಿಸಬಹುದು. ದಿನಚರಿಯಲ್ಲಿ ಎಷ್ಟೊಂದು ಓಡಾಟ ಮತ್ತು ಮಾನಸಿಕ ಒತ್ತಡವಿರುತ್ತದೆ ಎಂದರೆ, ದೇಹವು ಮುರಿದು ಬೀಳುವಂತೆ ಭಾಸವಾಗುತ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಜೀರ್ಣಕ್ರಿಯೆ ಹದಗೆಡುವುದು ಅಥವಾ ಕೊಲೆಸ್ಟ್ರಾಲ್ ಮಟ್ಟದಲ್ಲಿ ಹಠಾತ್ ಏರಿಳಿತಗಳು ಉಂಟಾಗುವ ಸಾಧ್ಯತೆ ಇದೆ. ಜ್ಯೋತಿಷದ ಕೆಲಸವು ನಿಮ್ಮನ್ನು ಹೆದರಿಸುವುದಲ್ಲ, ಬದಲಾಗಿ ನೀವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲು ಸಮಯೋಚಿತವಾಗಿ ನಿಮ್ಮನ್ನು ಎಚ್ಚರಿಸುವುದು. ಆದ್ದರಿಂದ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಅಸಹಜತೆ ಕಂಡುಬರದಂತೆ ಅಥವಾ ಆರೋಗ್ಯದಲ್ಲಿ ಯಾವುದೇ ಅಸಹಜತೆ ಕಂಡು ಬಂದರೆ ಕೇವಲ ಮನೆಮದ್ದುಗಳನ್ನು ಅವಲಂಬಿಸದೆ ತಕ್ಷಣವೇ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಸರಿಯಾದ ತಪಾಸಣೆ ಚೆಕಪ್ ಮಾಡಿಸಿಕೊಳ್ಳಿ. ಇದರೊಂದಿಗೆ ಸೂರ್ಯನ ಒಂದು ವಿಶೇಷ ದೃಷ್ಟಿಯು ಪೂರ್ವಾಷಾಢ ನಕ್ಷತ್ರದ ಮೇಲೂ ಬೀಳುತ್ತಿದೆ. ಪೂರ್ವಾಷಾಢದ ಅಧಿಪತಿ ಶುಕ್ರನು ನಿಮ್ಮ 4ನೇ ಭಾವದಲ್ಲಿ ನೀಚ ಸ್ಥಿತಿಯಲ್ಲಿ ಗೋಚರಿಸುತ್ತಿದ್ದಾನೆ. 4ನೇ ಭಾವವು ತಾಯಿಯ ಭಾವವಾಗಿದೆ. ಗ್ರಹಗಳ ಈ ಸ್ಥಿತಿಯು ನಿಮ್ಮ ಪೋಷಕರ, ವಿಶೇಷವಾಗಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಕಾಡಬಹುದು ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತಿದೆ. ಇದು ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವ, ಅವರ ನಿಯಮಿತ ತಪಾಸಣೆ ಮಾಡಿಸುವ ಮತ್ತು ಅವರೊಂದಿಗೆ ಭಾವನಾತ್ಮಕ ಸಮಯವನ್ನು ಕಳೆಯುವ ಸಮಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ವಿದೇಶಕ್ಕೆ ಹೋಗಲು ಇಚ್ಛಿಸುವ ಜಾತಕರಿಗೂ ಈ ಗೋಚಾರವು ಪ್ರಮುಖ ಫಲಿತಾಂಶಗಳನ್ನು ತರುತ್ತಿದೆ. ಆಶ್ಲೇಷ ನಕ್ಷತ್ರದ ಎಡದೃಷ್ಟಿಯು ಮಘ ನಕ್ಷತ್ರದ ಮೇಲೆ ಬೀಳುತ್ತಿದೆ. ಅದರ ಅಧಿಪತಿ ಕೇತು. ಮಘ ನಕ್ಷತ್ರ
ನಕ್ಷತ್ರವು ನಿಮ್ಮ 3ನೇ ಭಾವಕ್ಕೆ ಅಂದರೆ ಪರಾಕ್ರಮ ಮತ್ತು ಧೈರ್ಯದ ಭಾವಕ್ಕೆ ಸಂಬಂಧಿಸಿದೆ. ಮನೆಯಿಂದ ದೂರ ಹಾಸ್ಟೆಲ್ ಅಥವಾ ಪಿಜಿಯಲ್ಲಿ ಉಳಿದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತೀವ್ರವಾದ ಹೋಮ್ ಸಿಕ್ನೆಸ್, ಮನೆಯ ನೆನಪು, ಎಲ್ಲವನ್ನೂ ಬಿಟ್ಟು ಮನೆಗೆ ಹಿಂತಿರುಗಬೇಕು ಎನ್ನುವಂತಹ ವೈರಾಗ್ಯ ಅಥವಾ ಹತಾಶೆ ಮನಸ್ಸಿನಲ್ಲಿ ಮೂಡಬಹುದು. ಓದಿನಲ್ಲಿ ಏಕಾಗ್ರತೆ ಕಾಪಾಡಿಕೊಳ್ಳುವುದು ಒಂದು ಸವಾಲಾಗಿ ಪರಿಣಮಿಸುತ್ತದೆ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸೂರ್ಯಗ್ರಹಣವು ಒಂದು ಗುಪ್ತ ಆಶೀರ್ವಾದದಂತಿದೆ. ನಿಮ್ಮ ಇಚ್ಛಾಶಕ್ತಿ ಮತ್ತು ನಿಮ್ಮ ಸಂಕಲ್ಪವು ಒಳಗೊಳಗೆ ಬಹಳ ಬಲಗೊಳ್ಳುತ್ತಿದೆ. ನಿಮ್ಮ ಮನಸ್ಸಿನ ಈ ಅಲೆದಾಟವನ್ನು ನೀವು ತಡೆಯಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಕೇವಲ ಪುಸ್ತಕಗಳು ಮತ್ತು ನಿಮ್ಮ ತಯಾರಿಯ ಮೇಲೆ ಕೇಂದ್ರೀಕರಿಸಬೇಕು. ಮತ್ತೊಂದೆಡೆ ವಿದೇಶಕ್ಕೆ ಹೋಗಲು PR, ವೀಸಾ ಅಥವಾ ಯಾವುದೇ ರೀತಿಯ ವಲಸೆ ಇಮಿಗ್ರೇಷನ್ ಫೈಲ್ ಅನ್ನು ಹಾಕಿ ತಮ್ಮ ಭವಿಷ್ಯಕ್ಕಾಗಿ ಕಾಯುತ್ತಿರುವ ಜಾತಕರು ಈಗ ಸ್ವಲ್ಪ ತಾಳ್ಮೆ ವಹಿಸಬೇಕಾಗುತ್ತದೆ. ಆರಂಭದ ವಾರಗಳಲ್ಲಿ ನಿಮ್ಮ ಫೈಲ್ ಎಲ್ಲೋ ಸರ್ಕಾರಿ ರೆಡ್ ಟೇಪಿಂಗ್ ಸಂನಲ್ಲಿ ಕೆಂಪು ಪಟ್ಟಿಯ ವ್ಯವಸ್ಥೆ. ಆರಂಭದ ವಾರಗಳಲ್ಲಿ ನಿಮ್ಮ ಫೈಲ್ ಎಲ್ಲೋ ಸರ್ಕಾರಿ ರೆಡ್ ಟೇಪಿಸಂನಲ್ಲಿ ಕೆಂಪು ಪಟ್ಟಿಯ ವ್ಯವಸ್ಥೆಯಲ್ಲಿ ಸಿಲುಕಿಕೊಂಡಿದೆ ಅಥವಾ ಪ್ರಕ್ರಿಯೆ ನಿಂತು ಹೋಗಿದೆ ಎಂದು ತೋರುತ್ತದೆ. ಆದರೆ ಅಕ್ಟೋಬರ್ ತಿಂಗಳಲ್ಲಿ ಗ್ರಹಗಳ ಈ ಭಾರೀ ಗುಂಪು ಚದುರಿದ ತಕ್ಷಣ ವಿದೇಶದಿಂದ ಬಹಳ ಸಕಾರಾತ್ಮಕ, ಸ್ಪಷ್ಟವಾದ ಮತ್ತು ನಿಮ್ಮ ಪರವಾಗಿ ಸುದ್ದಿ ಬರುವ ಪ್ರಬಲ ಸಾಧ್ಯತೆ ಇದೆ. ಮನೆಯನ್ನು ನಿಭಾಯಿಸುವ ಗೃಹಿಣಿಯರಿಗೆ ಈ ಗೋಚಾರವು ಸ್ವಲ್ಪ ಹೆಚ್ಚಿನ ತಾಳ್ಮೆ ಮತ್ತು ಶಾಂತಿಯನ್ನು ಬೇಡುತ್ತದೆ. ನಿಮಗಾಗಿ ಕುಂಡಲಿಯ 2ನೇ ಭಾವವು ನೇರವಾಗಿ ನಿಮ್ಮ ಮನೆಯ ಬಡ್ಜೆಟ್, ಅಡುಗೆ ಮನೆ ಮತ್ತು ಉಳಿತಾಯಕ್ಕೆ ಸಂಬಂಧಿಸಿರುತ್ತದೆ. ಈ ಗ್ರಹಣದ ಪ್ರಭಾವದಿಂದಾಗಿ ಮನೆಯಲ್ಲಿ ನೀವು ನಿರೀಕ್ಷಿಸಿದಂತಹ ಖರ್ಚುಗಳು ಹಠಾತ್ತನೆ ಹೆಚ್ಚಾಗಬಹುದು. ಕುಟುಂಬದ ಸದಸ್ಯರ ನಡುವೆ, ವಿಶೇಷವಾಗಿ ನಿಮ್ಮ ಅತ್ತೆ ಮಾವಂದಿರೊಂದಿಗೆ, ಇನ್ಲಾಸ್ನೊಂದಿಗೆ ಅನಗತ್ಯವಾದ ವಾದ ಅಥವಾ ವೈಚಾರಿಕ ಭಿನ್ನಾಭಿಪ್ರಾಯಗಳು ಭುಗಿಲೇಳಬಹುದು. ನೀವು ಇಡೀ ಕುಟುಂಬವನ್ನು ಇಷ್ಟೊಂದು ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರೂ ಪ್ರತಿಯಾಗಿ ನಿಮಗೆ ಸಿಗಬೇಕಾದ ಗೌರವ, ಮೆಚ್ಚುಗೆ, ಅಪ್ರಿಸಿಯೇಷನ್ ಅಥವಾ ಕೃತಜ್ಞತೆ ಸಿಗುತ್ತಿಲ್ಲ ಎಂದು ಮಾನಸಿಕವಾಗಿ ನಿಮಗೆ ಅನ್ನಿಸಬಹುದು. ಈ ಪರಿಸ್ಥಿತಿಯಲ್ಲಿ ನನ್ನ ಸಲಹೆ ಎಂದರೆ ಯಾವುದೇ ಕೌಟುಂಬಿಕ ವಿವಾದ ಅಥವಾ ಗಾಸಿಪ್ಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಬೇಡಿ. ನಿಮ್ಮ ಶಾಂತತೆ ಮತ್ತು ಮೌನವೇ ಇಡೀ ಮನೆಯ ವಾತಾವರಣವನ್ನು ಸಮತೋಲನಗೊಳಿಸುತ್ತದೆ. ಮನೆಯ ಬಡ್ಜೆಟ್ಗೆ ಸಂಬಂಧಿಸಿದಂತೆ ಮೊದಲೇ ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡು ಸಾಗಿ. ಭಯಪಡಬೇಡಿ, ಇದು ಕೇವಲ ಕೆಲವು ವಾರಗಳ ಒಂದು ಖಗೋಳ ಹಂತ ಅಷ್ಟೇ. ಈ ಶಕ್ತಿಯು ಶಾಂತವಾದ ತಕ್ಷಣ ನಿಮ್ಮ ಮನೆಗೆ ಹಿಂದಿನ ಅದೇ ಸಿಹಿ, ಸಾಮರಸ್ಯ ಮತ್ತು ಸಂತೋಷ ಮರಳಿ ಬರುತ್ತದೆ. ನಮ್ಮ ಹಿರಿಯ ನಾಗರಿಕರಿಗೆ ಅಥವಾ ಉದ್ಯೋಗದಿಂದ ನಿವೃತ್ತರಾದವರಿಗೆ ಈ ಗೋಚಾರದ ಸಂದೇಶವು ಸಂಪೂರ್ಣವಾಗಿ ಸ್ಪಷ್ಟ ಮತ್ತು ನೇರವಾಗಿದೆ. ನಿಮ್ಮ 2ನೇ ಭಾವದಲ್ಲಿ ಆಗುತ್ತಿರುವ ಚಲನೆಯು ನೇರವಾಗಿ ನಿಮ್ಮ ಜೀವಮಾನದ ಉಳಿತಾಯದ ಭಾವವಾಗಿದೆ. ನಿಮ್ಮ ಆರ್ಥಿಕ ಭದ್ರತೆಯ ಬಗ್ಗೆ ಅತ್ಯಂತ ಜಾಗರೂಕರಾಗಿರಬೇಕು ಎಂಬುದು ನನ್ನ ವಿನಂತಿ. ಈ ಸಮಯದಲ್ಲಿ ಯಾರಾದರೂ, ಅದು ಸಂಬಂಧಿಕರಾಗಿರಬಹುದು ಅಥವಾ ಸ್ನೇಹಿತರಾಗಿರಬಹುದು, ನಿಮ್ಮ ಬಳಿ ಬಂದು ಯಾವುದಾದರೂ ಹೊಸ ಸ್ಕೀಮ್ನಲ್ಲಿ ಹಣ ಹೂಡಿ, ಹಣ ಡಬಲ್ ಆಗುತ್ತದೆ ಅಥವಾ ದೊಡ್ಡ ರಿಟರ್ನ್ ಸಿಗುತ್ತದೆ ಎಂದು ಹೇಳಿದರೆ ದಯವಿಟ್ಟು ಕೈ ಮುಗಿದು ವಿನಂತಿಯಿಂದ ನಿರಾಕರಿಸಿ. ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ಗಳು, ನಿಮ್ಮ ಪಿಂಚಣಿ, ಉಳಿತಾಯ ಮತ್ತು ನಿಮ್ಮ ಸುರಕ್ಷಿತ ಬಂಡವಾಳವನ್ನು ಮುಟ್ಟಲೇಬೇಡಿ. ಆಸ್ತಿಗೆ ಸಂಬಂಧಿಸಿದ ಹಳೆಯ ಮತ್ತು ಗೊಂದಲಮಯ ವಿವಾದಗಳೇನಿದ್ದರೂ ಅವು ಈಗ ಬಗೆಹರಿಯುವ ದಿಕ್ಕಿನಲ್ಲಿ ಸಾಗುತ್ತವೆ. ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ. ನಿಯಮಿತವಾಗಿ ವಾಕಿಂಗ್ ಮಾಡಿ ಮತ್ತು ಅನಗತ್ಯ ಮಾನಸಿಕ ಚಿಂತೆ ಅಥವಾ ಅತಿಯಾದ ಯೋಚನೆಯಿಂದ ನಿಮ್ಮನ್ನು ಸಂಪೂರ್ಣವಾಗಿ ದೂರವಿಡಿ. ಈಗ ಅತ್ಯಂತ ಪ್ರಮುಖವಾದ ಪ್ರಶ್ನೆ ಎಂದರೆ ಈ ಎಲ್ಲ ಖಗೋಳ ಸವಾಲುಗಳನ್ನು ದಾಟುವುದು ಹೇಗೆ? ನಿಮ್ಮ ಸತ್ಕರ್ಮಗಳು ಮತ್ತು ನೀವು ಮಾಡುವ ಸರಿಯಾದ ಪರಿಹಾರಗಳು ಯಾವುದೇ ನಕಾರಾತ್ಮಕ ಖಗೋಳ ಶಕ್ತಿಯ ದಿಕ್ಕನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಜ್ಯೋತಿಷ್ಯದಲ್ಲಿ ಯಾವಾಗಲೂ ನಂಬಲಾಗಿದೆ. ನಾನು ನಿಮಗೆ ಅತ್ಯಂತ ನಿಖರವಾದ, ಸರಳವಾದ ಮತ್ತು ಸಾತ್ವಿಕ ಪರಿಹಾರಗಳನ್ನು ಹೇಳುತ್ತಿದ್ದೇನೆ. ಇವುಗಳನ್ನು ಪೂರ್ಣ ಭಕ್ತಿಯಿಂದ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಲಾಭ ಮತ್ತು ಶಾಂತಿಯನ್ನು ನೀವು ಅನುಭವಿಸುವಿರಿ. ಮೊದಲನೆಯ ಪರಿಹಾರವು ಅನ್ನದಾನಕ್ಕೆ ಸಂಬಂಧಿಸಿದೆ. ಗ್ರಹಣದ ದಿನ ಯಾವುದೇ ನಿರ್ಗತಿಕ ಕುಟುಂಬಕ್ಕೆ ಇಡೀ ಅಡುಗೆ ಮನೆಗೆ ಬೇಕಾಗುವ ಒಣ ರೇಷನ್ ದಿನಸಿ ದಾನ ಮಾಡಲು ಪ್ರಯತ್ನಿಸಿ. ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ಒಬ್ಬ ನಿರ್ಗತಿಕ ವ್ಯಕ್ತಿಗೆ ಗೌರವದಿಂದ ಹೊಟ್ಟೆ ತುಂಬ ಊಟವನ್ನಾದರೂ ನೀಡಿ. ಇದರ ನಂತರ ಸೂರ್ಯದೇವನ ಶಾಂತಿಗಾಗಿ ಸ್ವಲ್ಪ ಬೆಲ್ಲ ಮತ್ತು ಗೋಧಿಯನ್ನು ದಾನ ಮಾಡುವುದು ನಿಮ್ಮ ವೃತ್ತಿ ಜೀವನ ಮತ್ತು ನಿಮ್ಮ ಗೌರವ ಮರ್ಯಾದೆಗೆ ಬಹಳ ಮಂಗಳಕರವಾಗುತ್ತದೆ. 2ನೇ ಅತ್ಯಂತ ಪರಿಣಾಮಕಾರಿ ಪರಿಹಾರವೆಂದರೆ ಗೋ ಸೇವೆ.
ಹಸುವಿನ ಸೇವೆ. ನಿಮ್ಮ 4ನೇ ಭಾವದಲ್ಲಿ ಶುಕ್ರನು ನೀಚ ಸ್ಥಿತಿಯಲ್ಲಿ ಗೋಚರಿಸುತ್ತಿರುವುದರಿಂದ ಇದು ನಿಮ್ಮ ತಾಯಿಯ ಸುಖ ಮತ್ತು ನಿಮ್ಮ ಆಸ್ತಿಯ ಕಾರಕನಾಗಿರುವುದರಿಂದ ನೀವು ಯಾವುದಾದರೂ ಗೋಶಾಲೆಗೆ ಹೋಗಿ ಕನಿಷ್ಠ 4 ಅಥವಾ 10 ಹಸುಗಳಿಗೆ ನಿಮ್ಮ ಕೈಯಾರೆ ಹಸು ಮೇವನ್ನು ಅಂದರೆ ಹುಲ್ಲನ್ನು ತಿನ್ನಿಸಿ. ಇದು ನಿಮ್ಮ ಜೀವನದಲ್ಲಿ ನಿಂತು ಹೋಗಿರುವ ವೈಭವ ಮತ್ತು ಸುಖ ಸಮೃದ್ಧಿಯನ್ನು ಮರಳಿ ತರುವಂತಹ ಹಾಗೂ ನಿಮ್ಮ ಪೋಷಕರ ದೈಹಿಕ ಕಷ್ಟಗಳನ್ನು ಬಹಳ ಮಟ್ಟಿಗೆ ನಿವಾರಿಸುವಂತಹ ಅದ್ಭುತ ಮತ್ತು ಸಿದ್ಧ ಪರಿಹಾರವಾಗಿದೆ. 3ನೇ ಪರಿಹಾರವೆಂದರೆ ಭಗವಾನ್ ಶಿವನ ಆರಾಧನೆ. ಪ್ರಸ್ತುತ ರಾಹು, ಕೇತು ಮತ್ತು ಶನಿಯ ಪ್ರಭಾವವು ಅತ್ಯಂತ ಸಂಕೀರ್ಣ ಪರಿಸ್ಥಿತಿಯನ್ನು ನಿರ್ಮಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಭಗವಾನ್ ಶಿವನ ಮೊರೆ ಹೋಗುವುದೇ ಅತ್ಯುತ್ತಮ ಮಾರ್ಗವಾಗಿದೆ. ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಹಸಿ ಹಾಲನ್ನು ಅರ್ಪಿಸಿ. ಸಾಧ್ಯವಾದರೆ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ಮತ್ತು ಅದೇ ಪವಿತ್ರ ಜಲದಿಂದ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ಗ್ರಹಣದ ಸಮಯದಲ್ಲಿ ಅಥವಾ ಯಾವುದೇ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಏಕಾಂತದಲ್ಲಿ ಕುಳಿತು ನಾರಾಯಣ ಕವಚವನ್ನು ಪಠಿಸುವುದು ನಿಮ್ಮೊಳಗಿನ ಎಲ್ಲಾ ನಕಾರಾತ್ಮಕತೆ ಮತ್ತು ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಬುಧ ಗ್ರಹದ ದುಷ್ಪರಿಣಾಮಗಳನ್ನು ಶಾಂತಗೊಳಿಸಲು ನಾರಾಯಣನ ಕೃಪೆಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಮತ್ತು ಅಂತಿಮವಾಗಿ ನಿಮ್ಮ ಕುಲದೇವಿ ಅಥವಾ ಕುಲದೇವತೆಯನ್ನು ಸ್ಮರಿಸಲು ಮರೆಯದಿರಿ. ಇದು ನಿಮ್ಮನ್ನು ಪ್ರತಿಯೊಂದು ಗುಪ್ತ ಅಡೆತಡೆಗಳಿಂದ ಸುರಕ್ಷಿತವಾಗಿರಿಸುವ ರಕ್ಷಾ ಕವಚವಾಗಿದೆ. ಮಿಥುನ ರಾಶಿಯ ಜಾತಕರೇ, ಈ ಸಂಪೂರ್ಣ ಜ್ಯೋತಿಷ್ಯ ವಿಶ್ಲೇಷಣೆಯನ್ನು ಆಳವಾಗಿ ಅರ್ಥ ಮಾಡಿಕೊಂಡರೆ ಈ ವಲಯಾಕಾರದ ಸೂರ್ಯಗ್ರಹಣವು ನಿಮ್ಮ ಜೀವನದಲ್ಲಿ ವಿನಾಶದ ಸಂಕೇತವಲ್ಲ, ಬದಲಾಗಿ ಒಂದು ಬಹುದೊಡ್ಡ ಮತ್ತು ಅಗತ್ಯವಾದ ಕ್ಲೀನಪ್ ಸ್ವಚ್ಛತೆಗೊಳಿಸುವ ಪ್ರಕ್ರಿಯೆ ಎಂದು ಸಂಕೇತವಾಗಿದೆ. ಬ್ರಹ್ಮಾಂಡವು ಸ್ವತಃ ಮಧ್ಯಪ್ರವೇಶಿಸಿ ನಿಮ್ಮ ಜೀವನದಿಂದ ಸುಳ್ಳು ಜನರನ್ನು, ಟೊಳ್ಳಾದ ಹೂಡಿಕೆಗಳನ್ನು ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗಿಂತ ಎಲ್ಲಾ ಹಳೆಯ ಅಭ್ಯಾಸಗಳನ್ನು ಹೊರಹಾಕುತ್ತಿರುವ ಸಮಯ ಇದಾಗಿದೆ. ಆರಂಭದ ಕೆಲವು ವಾರಗಳ ಓಡಾಟ, ಆರ್ಥಿಕ ಒತ್ತಡ ಮತ್ತು ಮಾನಸಿಕ ಚಿಂತೆಗೆ ಕಂಗಾಲಾಗಬೇಡಿ, ಏಕೆಂದರೆ ಈ ಗ್ರಹಗಳ ಧೂಳು ಚದುರಿ ನಾವು ಅಕ್ಟೋಬರ್ ತಿಂಗಳಿಗೆ ಪ್ರವೇಶಿಸಿದಾಗ ನೀವು ನಿಮ್ಮನ್ನು ಅತ್ಯಂತ ಬಲಿಷ್ಠ, ಸುರಕ್ಷಿತ ಮತ್ತು ಆರ್ಥಿಕವಾಗಿ ಯಶಸ್ವಿ ಹಂತದಲ್ಲಿ ನಿಂತಿರುವುದನ್ನು ಕಾಣುವಿರಿ. ನೀವು ಪಟ್ಟ ಪ್ರತಿಯೊಂದು ಶ್ರಮ ಮತ್ತು ನೀವು ವಹಿಸಿದ ಪ್ರತಿಯೊಂದು ತಾಳ್ಮೆಗೂ ತಕ್ಕ ಫಲ ಸಿಗಲಿದೆ. ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಯನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಪರವಾಗಿ ತಿರುಗಿಸುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ಬ್ರಹ್ಮಾಂಡದ ಈ ಅಪಾರ ಶಕ್ತಿಯು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸಲಿ ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ತರಲಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಶಾಂತವಾಗಿರಿ ಮತ್ತು ನಿಮ್ಮ ಕರ್ಮದ ಹಾದಿಯಲ್ಲಿ ನಿರಂತರವಾಗಿ ಮುನ್ನಡೆಯಿರಿ. ನಮಸ್ಕಾರ.